ನೀವಾಗಲೇ ಬ್ಯಾಂಕಿಂದ ಬಂದ್ಬಿಟ್ಟಿದ್ದೀರಾ? ನಾನು ಎಷ್ಟು ಗಾಬರಿ ಆಗಿದ್ದೆ. ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದ್ದೀರಾ. ನಾಟಕ ಸಾಕು. ಎಲ್ಲಿಂದ ಬರ್ತಿದ್ಯಾ? ಬ್ಯಾಂಕಿಂದ. ಸುಳ್ಳು ಹೇಳ್ಬೇಡ. ಬ್ಯಾಂಕ್ ಅಲ್ಲಿ ಕೂತು ಕೂತು ಬೇಜಾರಾಗಿತ್ತು ಅಂತ ಒಂದ್ ವಾಕ್ ಹೋಗ್ ಬರೋಷ್ಟರಲ್ಲಿ ನನ್ ಕಣ್ ತಪ್ಪಿ ಎಲ್ಲಿ ಹೋಗಿದ್ದೆ ನೀನು? ಬ್ಯಾಂಕ್ ಕೆಲ್ಸದ ಮ್ಯಾಗ ಹೋಗಿದ್ಲು ಅನ್ಸುತ್ತೆ. ಬಿಟ್ಬಿಡ ಬೇಬಿ. ಹೇಗೆ ಬಿಡಕ್ಕಾಗುತ್ತೆ? ಅಲ್ಲ ಕಣೆ, ಇವಳ ಮೇಲೆ ಒಂದ್ ಕಣ್ಣಿಟ್ಟಿರ್ಲಿ ಅಂತ ತಾನೆ ಅತ್ತೆ ಇವಳನ್ನ ಇವಳ ಹಿಂದೆ ಹಾಕಿರೋದು. ಬ್ಯಾಂಕ್ ಕೆಲಸ ಇದ್ದಿದ್ರೆ ಬೇಬಿಗೆ ಒಂದ್ ಮಾತು ಹೇಳಿ ಹೋಗಿರ್ಬೇಕಾಗಿತ್ತು ಅಲ್ವಾ? ನನ್ ಕಣ್ ತಪ್ಪಿ ಹೋಗಿದ್ದಾಳೆ ಅಂದ್ರೆ ಶ್ರೀನಾ ಮೀಟ್ ಮಾಡೋದಿಕ್ಕೆ ಹೋಗಿರೋದು ಇವಳು. ಅವತ್ತು ಹೀಗೇನೆ ನನ್ ಕಣ್ ತಪ್ಪಿಸಿ ಇವಳ ಫ್ರೆಂಡ್ ಜೊತೆ ಶ್ರೀ ಆಫೀಸ್ಗೆ ಶ್ರೀನಾ ಮೀಟ್ ಮಾಡಕ್ ಹೋಗಿದ್ಲು. ಒಂದ್ಸಲ ಕದ್ದು ಹೋಗಿ ಮೀಟ್ ಮಾಡ್ಕೊಂಡ್ ಬಂದಿದ್ ಸಾಲದು ಅಂತ ಅದನ್ನೇ ರೂಢಿ ಮಾಡ್ಕೊಂಡಿದ್ಯಾ? ಯಾಕೆ ಆ ಮಗು ಮೇಲೆ ಯಾವಾಗ್ಲೂ ಹಾಗ್ರೇಗ್ತಿರ್ತೀರಾ? ಅವಳಿಗೂ ಸ್ವಲ್ಪ ಮಾತಾಡೋಕೆ ಅವಕಾಶ ಕೊಡಿ. ನಿಮ್ ಬುದ್ಧಿ ಏನು ಅಂತ ಗೊತ್ತಿದ್ದೋ ಅವಳು ಶ್ರೀ ಮೀಟ್ ಮಾಡಕ್ ಹೋಗ್ತಾಳ. ನಾವಾದ್ರೂ ಅತ್ತೆ ಮಾತು ತಪ್ಪೋದು, ಆ ಮಗು ಅಂತೂ ತಪ್ಸಕ್ ಸಾಧ್ಯನೇ ಇಲ್ಲ. ಅದನ್ನ ಅವಳು ಹೇಳಿ ನಂಬ್ತಿ. ಹೇಳ್ತಾಳೆ. ಹೇಳ್ತೇನೋ? ಹೇಳಮ್ಮ. ಯಾಕೆ ಜಾನ್ವಿ ಸುಮ್ಮನೆ ನಿಂತ್ಬಿಟ್ಟೆ? ಹೇಳಿ ಅವ್ರಿಗೆ ಶ್ರೀ ಆಫೀಸ್ಗೆ ಹೋಗ್ಲಿಲ್ಲ ಅಂತ. ನಾನು ಶ್ರೀ ಆಫೀಸಿಗೆ ಹೋಗಿದ್ದು ನಿಜ. ನಾನು ಹೇಳಿಲ್ವಾ ಇವಳು ಶ್ರೀನ ಮೀಟ್ ಮಾಡಕ್ ಹೋಗಿದ್ಲು ಅಂತ? ನಾನು ಆಚೆ ಹೋಗಿದ್ ಗಡಿಬಿಡಿನಲ್ಲಿ ಇವಳ ಫೋನ್ನ ಇವಳ ಹತ್ರನೇ ಮರ್ತು ಹೊಟ್ಟೋಗಿದ್ದೆ. ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಗಂಡಂಗ್ ಫೋನ್ ಮಾಡಿ ಮೀಟ್ ಮಾಡಕ್ ಹೋಗಿದ್ಲೇನೋ. ಅತ್ತೆ ಅದೇ ಆಫೀಸಲ್ಲಿ ಇರ್ತಾರೆ, ಹೇಗೆ ಮೀಟ್ ಮಾಡಕ್ ಸಾಧ್ಯ? ಫೈಲ್ ಕೊಡಕ್ ಹೋಗಿದ್ದೇನೋ ಪಾಪ. ಕಲ್ಲು, ನಿನ್ ಬಗ್ಗೆ ನನಗೆ ಪಾಪ ಅನ್ಸುತ್ತೆ. ಹೋಗಿ ಹೋಗಿ ಇಂಥವಳನ್ನ ಪಾಪ ಅಂತ ಹೇಳಿ ಮೋಸ ಹೋಗ್ತಿದ್ಯಲ್ಲ ನೀನು. ಮೋಸ ಹೋಗೋದು ನಂಗೇನು ಹೊಸ್ತಲ್ಲ ಬಿಡು. ಆದ್ರೆ ನಮ್ ಜಾನ್ವಿ ನಮಗ್ ಮೋಸ ಮಾಡಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ನೀವ್ ಹೇಳಿದ್ರೆ ಸಾಲದು. ಶ್ರೀ ಮನೆಗ್ ವಾಪಸ್ ಬರೋವರೆಗೂ ಇವಳು ಅವನ್ನ ಮೀಟ್ ಮಾಡಬಾರ್ದು ಅಂತ ಅಮ್ಮ ಹೇಳಿದ್ರು ತಾನೆ. ಅಮ್ಮನ್ ಮಾತ್ ಮೀರಿ ಹೇಗೆ ಅವನ್ನ ಮೀಟ್ ಮಾಡಕ್ ಹೋಗಿದ್ದೆ ನೀನು?